ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ಪೀಸ್ಫುಲ್ಲಾಗಿ ಒಂದು ಎನರ್ಜೆಟಿಕ್ಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವಾಗ ಎದ್ದೆ ಜಸ್ಟು ಇದು ಏನೋ ಹೆಸರು ಕಾಳು ನೆನೆಸಿಟ್ಟಿದ್ನಲ್ಲ, ಇನ್ನು ಮೊಳಕೆ ಕಟ್ಟಿದ್ದೀನಿ ಚೆನ್ನಾಗಿ. ಇವೇ ಆಗಿರ್ಬೋದು, ಆಮೇಲೆ ನೋಡ್ತೀನಿ. ಈಗ ಮೊದಲು ಒಂದು ಸಲ ಕಸ ಗುಡಿಸ್ಬಿಡ್ತೀನಿ. ನಮ್ಮ ಮನೇಲಿ ಎದ್ದ ತಕ್ಷಣ ಒಂದು ಸಲ ಕಸ ಗುಡಿಸೋದು ಒಂದು ಅಭ್ಯಾಸ, ಅದು ಒಳ್ಳೆಯದು ಕೂಡ. ಎದ್ದ ತಕ್ಷಣ ಮನೆಯಲ್ಲಿ ಕಸ ಗುಡಿಸ್ಬೇಕು, ಆಮೇಲೆ ಇನ್ನೊಂದು ಸಲ ನೆಲ ಒರೆಸೋವಾಗ ಇನ್ನೊಂದು ಸಲ ಮನೆಯಲ್ಲಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸೋದು ಆ ಥರ. ಈಗ ಸ್ವಲ್ಪ ಮೇಯ್ನಾಗಿ ಕಸ ಗುಡಿಸ್ಕೊಂಡು ಹೋಗಬೇಕು, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಇವತ್ತು ತಿಂಡಿಗೆ ರೊಟ್ಟಿ ಮಾಡ್ತೀನಿ. ಅಕ್ಕಿ ರೊಟ್ಟಿ ನೆನ್ನೆ ಖಾಲಿ ಆಗಿಬಿಟ್ಟಿತ್ತು. ಅಮ್ಮ ಏನೋ ಇದು ಅಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ರು, ಹೋಗಿ ಮಿಲ್ಗೆ ಹಾಕ್ಸ್ಕೊಂಡು ಬಂದೆ. ನೆನ್ನೆ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಮಾಡೋಣ ಅಂತ ತಿಂಡಿ ಪಟ ಮಾಡ್ತೀನಿ. ಪಟ್ಟು ಕ್ರಿಕೆಟ್ಗೆ ಹೋಗಿದ್ದಾನೆ. ಒಂದು ವಾರದಲ್ಲಿ 2 ದಿನ ಬೆಳಗ್ಗೆ ಓಪನ್ ನೆಟ್ಸ್ ಅಂತ ಇರುತ್ತೆ, ಬೆಳಗ್ಗೆನೇ ಹೋಗ್ಬೇಕು. ಅವನು ಒಂಥರ ಹಿಂಸೆ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ಕೂಲ್ ಬೇರೆ ಅರ್ಲಿ ಆಗಿರೋದ್ರಿಂದ ಬರಬೇಕು, ಬೇಗ ರೆಡಿ ಆಗಬೇಕು, ಹೋಗಬೇಕು, ಈ ಥರ ಎಲ್ಲ ಆಗುತ್ತೆ. ಅಷ್ಟರೊಳಗೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಎಲ್ಲ ಕಡೆ ನೀವು ನ್ಯೂಸ್ಗಳು ಕೇಳ್ತಾನೆ ಇದ್ದೀರಾ. ಚಿಕ್ಕ ಮಕ್ಳ ಮೇಲಾಗಿರ್ಬೋದು, ಎಸ್ಪೆಷಲಿ ನಾನು ವುಮೆನ್ಸ್ ಗರ್ಲ್ಸ್ ಹೇಳ್ತಿರೋದು, ಹೆಂಗಸ್ರಿಗಾಗಿರ್ಬೋದು, ಅಜ್ಜಿದಿರಿಗಾಗಿರ್ಬೋದು, ನೀವು ತುಂಬ ನ್ಯೂಸ್ ಕೇಳ್ತಾನೆ ಇರ್ತೀರಾ. ಕೇಳಿದ್ರೆ ಅದೆಷ್ಟು ಭಯಾನಕವಾಗಿರುತ್ತೆ. ಅದಕ್ಕೂ ಹೆಚ್ಚಾಗಿ ನಾವು ಸ್ಟ್ರಾಂಗಾಗಿ ನಿಂತ್ಕೋಬೇಕು. ಇದನ್ನೆಲ್ಲ ನೀವು ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ, ಯಾರು ಇವನ್ನೆಲ್ಲ ಮಾಡ್ತಿರಲ್ಲ ಒಬ್ಬರ ಮೇಲೆ. ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿಲ್ಲ. ಮಹಿಳೆಯರು ಅಂದರೆ ಒಂದು ಹೆಣ್ಣು ಇಲ್ಲ ಅಂದರೆ ಜಗತ್ತೇ ಇಲ್ಲ ಅಂತ ಹೇಳ್ತಾರೆ. ಹೆಣ್ಣು ಅಂದ್ರೇ ತಾಯಿ ಅಲ್ವಾ, ತಾಯಿ ಅಂದ್ರೇ ಭೂಮಿ. ಭೂಮಿನ ನಾವು ಹೋಲಿಕೆ ಮಾಡ್ತೀವಿ ಹೆಣ್ಣನ್ನು, ಯಾಕೆ ಅಂದರೆ ಅಷ್ಟು ಸ್ಟ್ರಾಂಗು, ಅಷ್ಟು ಪೇಷನ್ಸ್ ಆಗಿರ್ತಾರೆ ಅಂದ್ಬಿಟ್ಟು. ಇನ್ನು ಈ ಹೆಣ್ಣು ಅನ್ನೋದು ಏನಿದೆ, ಜೀವನದಲ್ಲಿ ಪ್ರತಿಯೊಂದು ಸವಾಲನ್ನೂ ಧೈರ್ಯದಿಂದ ಎದುರಿಸ್ತಾರೆ. ಅಷ್ಟು ಸ್ಟ್ರಾಂಗ್. ಅವ್ರಿಗೇನೇ ಒಂದು ಫಿಸಿಕಲ್ ಆರ್ ಮೆಂಟಲಿ ಏನೇ ಒಂದಿದ್ರೂ ಅದನ್ನು ಧೈರ್ಯದಿಂದ ಎದುರಿಸ್ತಾರೆ. ಮತ್ತು ಒಂದು ಕುಟುಂಬಕ್ಕೆ ಒಂದು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೋತಾರೆ. ಆಮೇಲೆ ಅವ್ರಿಗೆ ಒಂದು ಪ್ರೀತಿ ಮಾಡೋದಾಗಿರ್ಬೋದು, ತ್ಯಾಗ ಮಾಡೋದಾಗಿರ್ಬೋದು, ಸಹನೆಯಿಂದ ಇರೋದಾಗಿರ್ಬೋದು, ಎಲ್ಲನೂ ಗೊತ್ತಿರುತ್ತೆ. ಮತ್ತು ಏನೇ ಒಂದು ಕಷ್ಟ ಸಮಯ ಇರಲಿ, ಅದಕ್ಕೆ ಒಂಥರ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಅಲ್ವಾ. ಆಮೇಲೆ ಒಂದು ಮನೆ ನಡೆಸೋದಾಗಿರ್ಬೋದು, ಆಚೆ ಕಡೆಗೆ ಹೋಗಿ ಒಂದು ಉದ್ಯೋಗ ಮಾಡೋದಾಗಿರ್ಬೋದು, ಪ್ರತಿಯೊಂದು ಈಕ್ವಲ್ಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲಾಗಿ ನಿಂತ್ಕೋತಾರೆ ಅಲ್ವಾ. ಆಮೇಲೆ ಏನೇ ಒಂದು ಅಡೆತಡೆ ಇದ್ದರೂ ಅವ್ರ ಜೀವನದಲ್ಲಿ ಎಲ್ಲದನ್ನೂ ಎದುರು ನಿಂತ್ಕೊಳ್ಳೋ ಒಂದು ಸಾಮರ್ಥ್ಯ, ಕೆಪಾಸಿಟಿ ಅವರಲ್ಲಿರುತ್ತೆ. ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಈಗ ಎಜುಕೇಷನ್ ಫೀಲ್ಡು, ಒಂದು ಸೈಂಟಿಸ್ಟ್ ಆಗಿರ್ಬೋದು, ಸ್ಪೋರ್ಟ್ಸು, ಪಾಲಿಟಿಕ್ಸ್ ಆಗಿರ್ಬೋದು, ಸಿನಿಮಾ, ಈ ಥರ ಪ್ರತಿಯೊಂದು ಇದರಲ್ಲೂ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ. ಹಾಗೆ ಒಂದು ಪ್ರೀತಿ, ಕರುಣೆ, ಒಂದು ಒಳ್ಳೆಯ ನಿರ್ಧಾರ, ಸ್ಟ್ರಾಂಗ್ ನಿರ್ಧಾರ ತೊಗೊಳೋದಕ್ಕೆ ಮಹಿಳೆಯರಿಗೆ ಮಾತ್ರ ಅದು ಸಾಧ್ಯ ಆಗೋದು. ಅದಕ್ಕೆ ಹೇಳೋದು, ಹೆಣ್ಣಿಲ್ಲ ಅಂದರೆ ಭೂಮಿ ಇಲ್ಲ. ಒಂದು ಹೆಣ್ಣಿಲ್ಲ ಅಂದರೆ ಕುಟುಂಬ ಇಲ್ಲ, ಹೆಣ್ಣಿಲ್ಲ ಅಂದರೆ ಜನ್ಮ ಇಲ್ಲ. ಬರೀ ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜ ಮತ್ತು ಸೊಸೈಟಿ ಮತ್ತು ದೇಶನೇ ಒಂದು ಸ್ಟ್ರಾಂಗಾಗಿ ನಿಲ್ಲಿಸೋ ಜವಾಬ್ದಾರಿ ಅವ್ರನ್ನ ತಗೋತಾರೆ. ಹಾಗಾಗಿ ಹೆಣ್ಣನ್ನು ಗೌರವಿಸಿ, ಹೆಣ್ಣಿಗೆ ಬೆಲೆ ಕೊಡಿ, ಹೆಣ್ಣನ್ನು ನೋಡಿದ್ರೆ ನಮಸ್ಕಾರ ಮಾಡಿ ನೀವು ಗೌರವಿಸಿ ಅಂತ ಹೇಳ್ತೀನಿ. ಆ ಗೌರವನೇ ನಿಮ್ಮ ಲೈಫ್ ಲಾಂಗ್ ಕೂಡ ಇರುತ್ತೆ. ಹೆಣ್ಣಿಗೆ ನೀವು ಯಾವಾಗ ಈ ಥರ ನ್ಯೂಸ್ ಎಲ್ಲ ನೀವು ನೋಡ್ತಿದ್ದೀರಾ, ಆ ಥರದ್ದು ಇಲ್ಲ ಮತ್ತೊಂದು ಇಲ್ಲ, ನಮ್ಮ ಫ್ಯಾಮ್ಲಿದಲ್ಲೇ ತುಂಬ ಇಶ್ಯೂಸ್ ನಡೀತಿರುತ್ತೆ. ಅದು ಕೆಲವೊಂದು ಆಚೆ ಬರುತ್ತೆ, ಕೆಲವೊಂದು ಆಚೆ ಬರೋದಿಲ್ಲ. ಹೆಣ್ಣನ್ನು ಮೊದಲು ಗೌರವಿಸಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಏನು ಗೊತ್ತಾ, ನಾನು ಒಂದು ಪಾಡ್ಕ್ಯಾಸ್ಟಲ್ಲಿ ಕೇಳಿದೆ, ಕರ್ಮಗಳು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಈಗ ನೀನು ಎಲ್ಲರಿಗೂ ಮೋಸ ಮಾಡಿಬಿಟ್ಟು, ನೀನು ಎಲ್ಲನೂ ಸುಳ್ಳು ಹೇಳ್ಕೊಂಡು, ಇನ್ನೊಬ್ರಿಗೆ ನೀನು ಮೋಸ ಮಾಡಿಕೊಂಡು, ಅನ್ಯಾಯ ಮಾಡಿಕೊಂಡು, ಕೆಟ್ಟ ಕೆಲಸಗಳು ಮಾಡಿಕೊಂಡು, ಬಿಡಪ್ಪ ನನ್ನ ಲೈಫ್ ಇಷ್ಟೇ, ಎಲ್ಲರೂ ಹೋಗೋದೇ ಅಲ್ವಾ, ನನ್ನ ಲೈಫ್ ಇಷ್ಟೇ, ನಾನು ಹೆಂಗಾನ ಮಾಡ್ತೀನಿ, ಒಟ್ಟಿಗೆ ಹೋಗೋದೇ ಅಲ್ವಾ ಅಂತ ಅಂದ್ಕೊಳ್ಳೋದು ಮಹಾ ತಪ್ಪು. ಫ್ರೆಂಡ್ಸ್, ಈಗ ಪಾಪನ ಬಿಟ್ಟು ಬಂದೆ, ರಶಿಕನ್ನ ಇನ್ನು ಕ್ಲೀನ್ ಮಾಡಿರಲಿಲ್ಲ. ಲೇಟ್ ಆಯ್ತಲ್ಲ ಇವತ್ತು, ರೊಟ್ಟಿ ಅಂದ್ರೆ ಸ್ವಲ್ಪ ಲೇಟು. ಬಂದಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು.
ಸೊ ಪಾತ್ರೆ ತೊಳೆದ್ಬಿಟ್ಟೆ, ಅವಳು ಇದ್ದಾಗಲೇ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ. ಜಾಸ್ತಿ ಡಿಲೇ ಮಾಡ್ಕೊಳಕ್ಕೆ ಹೋಗಲ್ಲ, ಮಧ್ಯಾಹ್ನ ಒಳಗಡೆ ಮುಗಿಸ್ಬಿಡ್ಬೇಕು. ಸೊ ಅಷ್ಟೊತ್ತಿಗೆ ಏನೋ ಹೇಳೋಣಲ್ಲ, 1 ಗಂಟೆ ಒಳಗೆ ಎಲ್ಲ ಕೆಲಸ ಆಗಿರಬೇಕು. ಇಟ್ಟು ಸ್ನಾನ ಮಾಡೋದು ನಾನು ಹಂಗೆ ಫಾಲೋ ಮಾಡೋದು. ಜಾಸ್ತಿ ಸಂಜೆ ಸ್ನಾನ ಮಾಡ್ಕೊಳ್ಳೋದು, ಸಂಜೆ ಕೆಲಸ ಮುಗಿಸೋದು ಮತ್ತು ಇಷ್ಟ ಆಗಲ್ಲ ನನಗೆ. ಸ್ವಲ್ಪ ಜಿಡ್ಡಾದರೆ ಮಾಮೂಲಿ ಪಾತ್ರೆಗೆ ಸೋಪ್ ಬರುತ್ತಲ್ಲ, ಸೊ ಅದನ್ನು ತಗೊಂಡು ಎಲ್ಲ ಇದು ಮಾಡಿ ಕ್ಲೀನ್ ಮಾಡೋದು. ಸೊ ಕಾಫಿದು ಕ್ಲೀನ್ ಮಾಡಿದ್ಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಲೇ ಅನಿಸ್ತಿದೆ, ಟೀ ಕುಡಿಬೇಕು ಅಂತ. ಸೊ ಟೀ ಕ್ಲೀನ್ ಮಾಡಿಬಿಟ್ಟು ಕುಡಿಯೋಣ ಅಂತ. ಸೊ ಅಮ್ಮ ಅವರು ಸ್ಯಾಟರ್ಡೇ ಬೆಳಗ್ಗೆನೇ ಬರ್ತಾರೆ. ಸೊ ಫಂಕ್ಷನ್ ಹತ್ರ ಇದೆಯಲ್ಲ, ಸೊ ಈ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ನೂ. ಸೊ ಹಾಗಾಗಿ ಬೇಗ ಬೇಗ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಫಂಕ್ಷನ್ಗೆ. ಸೊ ಕ್ಲೀನ್ ಮಾಡಿ ಮತ್ತೆ ಸಿಗೋಣ. ಸೊ ಹೇಳ್ತಾ ಇದ್ದೆ ಒಂದು ಇದನ್ನು. ಸೊ ಯಾವಾಗ ಮಹಿಳೆಯನ್ನ ಗೌರವಿಸ್ತೀವಿ ಆವಾಗ ಜೀವನ ನಿಮ್ಮನ್ನು ಗೌರವಿಸುತ್ತೆ. ಇನ್ನು ಅದು ಅಲ್ಲದೆ ಇದನ್ನೆಲ್ಲ ಮಾಡಿ ನಾವು ಹೊರಟೋಗ್ತೀವಿ, ನಮಗೇನೋ ನೋವೇ ಇರಲ್ಲ ಅಂದ್ಕೊಳ್ಳೋದು ತಪ್ಪು. ಸೊ ನಿಮ್ಮ ಜೀವನ ಹೆಂಗಿರುತ್ತೆ ಅದೇ ಥರನೇ ಸಾವಿರಲ್ಲ ಅಲ್ವಾ. ನಿಮ್ಮ ಸಾವು ಹೆಂಗೆ ಬರೆದಿರುತ್ತೆ ಎಲ್ಲರದು ಹೇಳೋಕ್ಕಾಗಲ್ಲ. ಸೊ ನೀವು ಮಾಡೋ ಒಂದು ಪಾಪ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾವು. ಒಂದೇ ಸತಿಗೆ ನಾವು ನೀವೆಲ್ಲ ಅಂದರೆ ನಾವೆಲ್ಲ ಹೊರಟೋಗ್ತೀವಿ ಅಂದರೆ ಅದು ತಪ್ಪು. ಸೊ ಯಾರು ಅನ್ಯಾಯ ಮೋಸ ಇದನ್ನೆಲ್ಲ ಮಾಡ್ತಾರೆ ಅವ್ರಿಗೆ ನಾನು ಹೇಳ್ತಿರೋದು. ಒಂದು ಸ್ವಲ್ಪ ಪಾಯಸ ಇತ್ತು, ಚೆನ್ನಾಗಿರುತ್ತೆ ಇವತ್ತು ತಿನ್ನೋದಕ್ಕೆ. ಸೊ ಬಿಸಿ ಮಾಡಿ ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ವರ್ಷಿನೂ ಕರ್ಕೊಂಡು ಬಂದೆ, ಈಗ ಅವಳು ಊಟ ಮಾಡ್ತಿರಲ್ಲ, ಮುದ್ದೆ ಮಾಡಿದ್ದೆ, ಮುದ್ದೆ ಮತ್ತು ಚಟ್ನಿ. ಸೊ ಒಂಚೂರು ಇದನ್ನು ಮಾಡ್ತಿದ್ದೀನಿ. ಇಡ್ಲಿಗೂ ನೆನೆಸಿಟ್ಟಿದ್ದೀನಿ, ಉದ್ದಿನ ಬೇಳೆ ರವೆ ಎಲ್ಲ, ಅಕ್ಕಿ ಎಲ್ಲ ಯೂಸ್ ಮಾಡಲ್ಲ ಇಡ್ಲಿಗೆ. ಇಡ್ಲಿ ರವೆ, ಅವಲಕ್ಕಿ ಒಂದಿಷ್ಟು ಮತ್ತು ಉದ್ದಿನ ಬೇಳೆ ಇಷ್ಟು ನೆನೆಸಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬಟ್ಟೆನೂ ಆಯಿತು, ಬಟ್ಟೆ ಎಲ್ಲ ಹಾರಾಕಬೇಕು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಆಯಿತು ಅದು ಕೂಡ. ಸಾವು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೇ ಒಂದು ಪಾಡ್ಕ್ಯಾಸ್ಟಲ್ಲಿ ಕೇಳ್ತಿದ್ದೆ ಅಂತ ಹೇಳಿದೆ ಅಲ್ಲ ನಾನು. ಸೊ ಒಂದೇ ಸತಿಗೆ ಹೋಗೋದಾದರೆ ಏನೂ ಗೊತ್ತಾಗಲ್ಲ. ಆದರೆ ನರಕ ಕೊಟ್ಟು ಆ ದೇವರು ಕರ್ಕೊಂಡ್ರೆ ಹೆಂಗಿರುತ್ತೆ ಅಲ್ವಾ. ಅದಕ್ಕಿಂತ ದೊಡ್ಡ ಕರ್ಮ, ದೊಡ್ಡ ಪಾಪ ಇನ್ಯಾವುದೂ ಇರಲ್ಲ. ಸೊ ಹಾಗಾಗಿ ಆದಷ್ಟು ಭೂಮಿ ಮೇಲಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡೋಣ. ಒಳ್ಳೆ ಕೆಲಸಗಳಿಗೆ ನಾವು ಒಂದು ಸಪೋರ್ಟಿವ್ ಮಾಡಬೇಕು. ಸೊ ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕೆಟ್ಟದ್ದು ಬಯಸಿದ್ರೆ ಸೊ ಹೇಳ್ತಾರಲ್ಲ, ದೇವ್ರು ನಮಗೂ ಕೂಡ ಕೆಟ್ಟದ್ದು ಬಯಸ್ತಾರೆ. ಗೈಸ್, ದೇವ್ರ ಮನೆಯದು ಪಾತ್ರೆ ಎಲ್ಲ ತೊಳೆದು ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ನಾಳೆ ಕಲಶದ್ವಾರ, ಹಾಗೆ ಇಂಪಾರ್ಟೆಂಟ್ ನಾಳೆ ಆಷಾಢ ಶುಕ್ರವಾರ. ನಾನು ಯಾವತ್ತೂ ಮಿಸ್ ಮಾಡಲ್ಲ. ಆಷಾಢ ಶುಕ್ರವಾರ ದಿನ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಪ್ಪ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬರ್ತೀನಿ. 4 ಆಷಾಢ ಶುಕ್ರವಾರ ಪ್ಲಸ್ ಶ್ರಾವಣ ಶುಕ್ರವಾರ ಕೂಡ. ಸೊ ಹೆಂಗಾನ ಆಷಾಢ ಶುಕ್ರವಾರ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ದೇವಿ ದೇವಸ್ಥಾನಕ್ಕೆ. ಎಸ್ಪೆಷಲಿ ಈ ಚೌಡೇಶ್ವರಿ, ಆಮೇಲೆ ಏನಪ್ಪ ಚಾಮುಂಡೇಶ್ವರಿ, ಈ ಥರ ದೇವಿ ದೇವಸ್ಥಾನಗಳಿರುತ್ತಲ್ಲ, ದುರ್ಗೇಶ್ವರಿ, ಈ ಥರದಕ್ಕೆಲ್ಲ ಹೋಗಿ ನಿಂಬೆಹಣ್ಣು ಹಚ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಮ್ಮ ಬೇರೆ ಇಲ್ವಲ್ಲ, ಎಲ್ಲನೂ ಮಾಡ್ಕೋಬೇಕು. ಎಲ್ಲ ಆಯಿತು. ಸೊ ಈಗ ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದೀನಿ. ಉದ್ದಿನ ಬೇಳೆ, ಇಲ್ಲಿ ರವೆ, ಇಲ್ಲಿ ಅವಲಕ್ಕಿ, ಉದ್ದಿನ ಬೇಳೆಯಲ್ಲಿದೆ. ಸೊ ಎಲ್ಲ ನೆನೆಸಿಟ್ಟಿದ್ದೀನಿ. ಸೊ ಹಾಗಾಗಿ ಪ್ರತಿ ಹೆಣ್ಣನ್ನು ಗೌರವಿಸಿ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ಯಾವುದೇ ಏಜಲ್ಲಾಗಿರ್ಬೋದು, ಯಾರೇ ಆಗಿರ್ಬೋದು, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಹೆಣ್ಣನ್ನು ಗೌರವಿಸಿ. ಸೊ ತಾನಾಗೆ ದೇವರು ನಿಮ್ಮನ್ನು ಒಂದು ಜೀವನ ಒಂದು ಒಳ್ಳೆ ದಾರೀಲಿ ಮಾಡ್ತಾನೆ, ನಿಮಗೂ ಒಂದು ಒಳ್ಳೆತನನ ಕೊಡ್ತಾನೆ, ಒಳ್ಳೆ ಜೀವನವನ್ನು ಕೂಡ ಕೊಡ್ತಾನೆ, ಅಷ್ಟೇ ಹೇಳೋದು. ಇದನ್ನು ಸುಮಾರು ದಿನದಿಂದ ಹೇಳಬೇಕು ಅಂತ ಅನಿಸ್ತಾಯಿತ್ತು, ಹಾಗಾಗಿ ವಿಡಿಯೋದಲ್ಲಿ ಹೇಳಿದೆ. ಆ್ಯಂಡ್ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಆಯಿತು. ರವೆ ಎಲ್ಲ ನೆನಾಕಿದ್ನಲ್ಲ, ರವೆ, ಅವಲಕ್ಕಿ, ಉದ್ದಿನಬೇಳೆ ಎಲ್ಲನೂ ನೆನಾಕಿದ್ದು, ಎಲ್ಲ ಬ್ಯಾಟರ್ ರೆಡಿ ಮಾಡಿದೆ. ಇನ್ನು ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ, ಫಸ್ಟ್ ಆಷಾಢ ಶುಕ್ರವಾರ. ನನಗೆ ಸಖತ್ ಇಷ್ಟ ಆಗುತ್ತೆ
ದೇವ್ರಿಗೆ ಒಂದು ಪೂಜೆ ಮಾಡೋದು, ದೀಪಗಳನ್ನ ಹಚ್ಚೋದು ಸಖತ್ ಇಷ್ಟ ಆಗುತ್ತೆ, ಟ್ರೆಡಿಷ್ನಲ್ ಆಗಿರೋದು. ಸೊ ನಮ್ಮ ಹಿಂದುತ್ವನ ನಾವೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಸೊ ನಾವು ಯಾವಾಗ ಸೋಂಬೇರಿತನ ಬಿದ್ದು ಆ ಪೂಜೆ ಮಾಡಿಲ್ಲ, ಈ ಹಬ್ಬ ಮಾಡಿಲ್ಲ, ಯಾರು ಮಾಡ್ತಾರೆ ಅದು ಇದು ಅಂದ್ಕೊಂಡ್ರೆ ನಮ್ಮ ಮಕ್ಕಳು ಏನೂ ಕಲಿಯೋದಿಲ್ಲ. ನೆಕ್ಸ್ಟ್ ಅವ್ರ ಫ್ಯೂಚರ್ ಜನ್ರೇಷನ್ಸ್ಗೆ ಏನು ಹಿಂದೂಯಿಸಮ್ ಅನ್ನೋದೇ ಗೊತ್ತಾಗಲ್ಲ. ಸೊ ಆದಷ್ಟು ನಮ್ಮ ಪೂಜೆ ಪುನಸ್ಕಾರ ಟ್ರೆಡಿಷ್ನಲ್ಸ್ ಎಲ್ಲ ಏನಿದೆ ಅದನ್ನು ನಾವು ಹೇಳ್ಕೊಡ್ಬೇಕು. ಇನ್ನು ಬೆಳಗ್ಗೆ ಇವತ್ತು ಇಡ್ಲಿಗೆ ಇಟ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲ ಬೇಯಿಸ್ಬಿಟ್ಟು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ತೀವಿ, ಬದನೆಕಾಯಿ ಬಜ್ಜಿ ಅಂದ್ಬಿಟ್ಟು. ಸೊ ಅದನ್ನೇ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ತರಕಾರಿ ಕೂಡ ಖಾಲಿ ಆಗಿತ್ತಲ್ಲ, ಸೊ ಹಾಗಾಗಿ ಇರೋದ್ರಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಸರಿ ಬಂದಮೇಲೆ ಈ ವೀಕ್ ತಗೊಳ್ಳೋಣ ಅಂತ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬೆಡ್ ಕವರ್ಸ್ ಎಲ್ಲ ತೆಗೆದು, ಸೋಫಾ ಕವರ್ಸ್ ಎಲ್ಲ ತೆಗೆದು, ನಂದು ಈ ಥರ. ಸೊ ಅಮ್ಮಂದೇ ಒಂಥರ ಕ್ಲೀನಿಂಗ್ ಇರುತ್ತೆ, ಅವ್ರದ್ದೊಂಥರ ಪ್ರೊಸೀಜರ್ ಇರುತ್ತೆ, ನಂದು ಒಂಥರ ಪ್ರೊಸೀಜರ್ ಇರುತ್ತೆ. ಅವರು ಪ್ರತಿದಿನ ಹೆಕ್ಟಿಕ್ ಮಾಡ್ಕೊತಾರೆ ಕೆಲಸ, ಪ್ರತಿದಿನವೂ ಜಾಸ್ತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಲೇಟ್ ಆಗುತ್ತೆ. ಸೊ ನಾನು ವಾರಕ್ಕೆ ಒಮ್ಮೆ ಈ ಥರ ದಿನಾನೂ ಮಾಡ್ಕೋತೀನಿ ಟೆಸ್ಟಿಂಗ್ ಎಲ್ಲ ಏನೇನು ಮೇಯ್ನು ಅಂದ್ಬಿಟ್ಟು. ಬಟ್ ಈ ಥರ ಸೋಫಾ ಕವರ್ ಚೇಂಜ್ ಮಾಡೋದು, ಈ ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡೋದೆಲ್ಲ ಒಂದು ವಾರಕ್ಕೆ ಒಂದು ಸಲ ಇಟ್ಕೊಳ್ತೀನಿ. ಅದು ಶುಕ್ರವಾರ ಇಟ್ಬಿಟ್ಟು ತೆಗೆದುಬಿಟ್ಟು ಅವತ್ತೇ ನಾನು ಹಾಕಿಬಿಡ್ತೀನಿ, ಶುಕ್ರವಾರ ಕಲಶ ಇಡೋ ವಾರ ಅಂದ್ಬಿಟ್ಟು. ಸೊ ಕೆಲವೊಂದು ನಾವು ಕೆಲಸಗಳನ್ನ ಹಾರ್ಡ್ ವರ್ಕ್ ಮಾಡಿದಷ್ಟು ನಮಗೇನು ಸಿಗೋಲ್ಲ, ಕೆಲವೊಂದು ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಸೊ ಆವಾಗ ನಮಗೆ ಒಂದು ಟೈಮ್ ಅನ್ನೋದು ನಮಗೂ ಸಿಗುತ್ತೆ. ಇನ್ನು ತುಳಸಿಗೆ ಹೊಸ್ಲಿಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಗನೆ ಎದ್ದ ತಕ್ಷಣ ಈ ಥರ ಕೈಕಾಲು ಮುಖ ಎಲ್ಲ ತೊಳೆದಿರ್ತೀವಲ್ಲ, ಕೈಕಾಲು ಮುಖ ತೊಳ್ಕೊಂಡು ಈ ಥರ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕುಂಕುಮ ಅರಿಶಿನೆಲ್ಲ ಇಟ್ಬಿಡ್ತೀವಿ. ಸೊ ಈ ಥರ ಡಿಸೈನಾಗಿ ತುಳಸಿ ಕಟ್ಟೆ ಮೇಲೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಆಚೆಗಡೆನೂ ನನಗೇನು ಅಷ್ಟೊಂದು ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರೋಲ್ಲ, ಸ್ವಲ್ಪ ಏನಾದರೂ ಗೂಗಲಲ್ಲಿ ನೋಡಿಕೊಂಡು ಬಿಡಿಸ್ತೀನಿ ಅಷ್ಟೇ, ಆ ಥರ. ಇನ್ನು ಸ್ವಲ್ಪ ಕಲರ್ಸ್ ಎಲ್ಲ ಹಾಕೋಣ, ಇವತ್ತು ಫ್ರೈಡೇ ಅಲ್ವಾ ಅಂದ್ಬಿಟ್ಟು. ಇನ್ನು ಲಶಿಕರು ನನಗೆ ಪಾರ್ಟ್ನರ್ ರಂಗೋಲಿ, ಅವಳಿಗೂ ಅಂತೂ ಸಖತ್ ಇಷ್ಟ. ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ, ನಾನೊಂದು ಸ್ವಲ್ಪ ಹಾಕ್ತೀನಿ ಅನ್ನೋದು. ಅವಳಿಗೆ ಲಕ್ಷ್ಮೀ ಹಬ್ಬ ಆಗಿರ್ಬೋದು, ಸಂಕ್ರಾಂತಿ ಹಬ್ಬ, ಯುಗಾದಿ, ಇದೆಲ್ಲದಕ್ಕೂ ದೊಡ್ಡದಾಗಿ ರಂಗೋಲಿ ಹಾಕ್ಬಿಟ್ಟು ಕಲರ್ ಹಾಕ್ತೀನಲ್ವ, ಅವಳಿಗೆ ಇರೋದಕ್ಕಿಷ್ಟ, ನೋಡೋದಕ್ಕಿಷ್ಟ. ನನಗೂ ಆ ಥರ ಹಬ್ಬಗಳು ಬಂದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಷ್ಟ. ಅದೊಂಥರ ಇದು ಫೀಲಿಂಗ್ ಹೇಳ್ಕೊಳಕ್ಕಾಗಲ್ಲ, ಅದು ಸಖತ್ತು ಖುಷಿ ಕೊಡುತ್ತೆ ಮನಸ್ಸಿಗೆ. ಹಬ್ಬಗಳು ಬಂದಾಗ ದೇವ್ರಿಗೇನೋ ನಾವು ಮಾಡ್ತಿದ್ದೀವಿ ಅಂದರೆ ಅದೇನೋ ಖುಷಿ, ಅದು ಏನತ್ರಲ್ಲೂ ಖುಷಿ ಸಿಗೋಲ್ಲ, ಅಷ್ಟು ಖುಷಿ ನನಗೆ ಸಿಗುತ್ತೆ. ದೇವ್ರಿಗೆ ಏನಾದರೂ ಒಂದು ನಾವು ಕಾರ್ಯ ಮಾಡ್ತಾಯಿದ್ದೀವಿ, ಒಂದು ಹಬ್ಬ ಮಾಡ್ತಾಯಿದ್ದೀವಿ, ಒಂದೇನೋ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ, ಮತ್ತು ಅದಕ್ಕೊಂದು ಸ್ವಲ್ಪ ಕಲರ್ಸ್ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಗೂಗಲಲ್ಲಿ ನೋಡ್ಬಿಟ್ಟು ಹಾಕ್ತೀನಿ, ಮತ್ತು ಎಕ್ಸ್ಟ್ರಾ ಡಿಸೈನ್ ಎಲ್ಲ ನನಗೆ ಓನಾಗಿ ಏನು ಬರುತ್ತೋ ಎಕ್ಸ್ಟ್ರಾಸ್ಗೆ ಲಾಸ್ಟ್ಗೆ ಕೊಟ್ಬಿಡ್ತೀನಿ ಡಿಸೈನು, ಈ ಥರ. ಸೊ ಕೊನೆಗೆ ಈ ಥರ ಒಂದು ಸಿಂಪಲ್ ಆಗಿದೆ, ಏನಕ್ಕಂದರೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಹಂಗಾಗಿ ಸಿಂಪಲ್ಲಾಗಿ ಹಾಕ್ತೆ. ಇನ್ನು ಲಶಿಕ ಅಮ್ಮ ಇದ್ರಲ್ಲಿ ಹಾಕೋಣ ಬಾ, ಇದು ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ, ರೋಸಿಂದು ಪಿಕಾಕಿಂದು ಈ ಥರದ್ದೆಲ್ಲ ಡಿಫ್ರೆಂಟಾಗಿ ಪ್ಲೇಟ್ಸ್ ಬರುತ್ತಲ್ಲ, ಅದನ್ನು ಹಾಕು ಅಂತ ಇದ್ಲು. ಸರಿ, ಇದು ಚಪ್ಪಡಿ ಕಲ್ಲು ಇತ್ತಲ್ಲ ಅದ್ರ ಮೇಲೇ ಹಾಕ್ತಾಯಿದ್ದೀನಿ, ಅವಳಿಗೂ ಸ್ವಲ್ಪ ಇಷ್ಟ ಅವೆಲ್ಲ ರಂಗೋಲಿ ಪುಡಿ ಎಲ್ಲ ಹಾಕಿ ಮಾಡೋದಕ್ಕೆ. ಇದು ರೋಸ್ದೇನೋ ತಂದಿದ್ಲು ಪ್ಲೇಟು, ಅದೊಂದು 3 ರೋಸ್ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ರಂಗೋಲಿ ಪುಡಿ ಬೇಕಾಗುತ್ತೆ, ತುಂಬ ಬೇಕಾಗುತ್ತೆ. ಬಟ್ ಕಮ್ಮಿ ಇರೋ ಒಂದು ಪ್ಲೇಟ್ನ ತೊಗೊಂಡು ಸೈಜು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ. ಇನ್ನು ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಬಿಟ್ಟು ಈಗ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸೋಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಒಂದು ಹೊರಟೋಗುತ್ತೆ, ಮನೆಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಸೊ ಪ್ರತಿ ಶುಕ್ರವಾರ ಇಲ್ಲ ನೀವು ಯಾವಾಗ ಕಲಶ ಇಡ್ತೀರಲ್ಲ ಆ ವಾರ, ಇಲ್ಲ ಮಂಗಳವಾರ, ನಿಮ್ಗೆ ಯಾವತ್ತು ಅನಿಸುತ್ತೆ ಆವಾಗ ವಾರದಲ್ಲಿ ಒಂದು ಸಲ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರತಿದಿನ ಏನು ಅವಶ್ಯಕತೆ ಇಲ್ಲ, ವಾರದಲ್ಲಿ ಒಂದು ಸಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಮೇಲೆಲ್ಲ ಒರೆಸ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದಿದ್ದೆ. ಇನ್ನು ಈಗ ಕೆಳಗಡೆ ಕೆಲಸಗಳೆಲ್ಲ ಶುರು ಮಾಡ್ಕೋಬೇಕು. ಇನ್ನು ಲಶಿಕನ ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಬೆಡ್ ಕವರ್ಸು, ಸೋಫಾ ಕವರ್ಸ್ ಎಲ್ಲ ಇತ್ತಲ್ಲ, ಒಂದು ಎರಡು ಸಲ ಲೋಡ್ ಆಗುತ್ತೆ, ಇದು 2 ಸಲ ಹಾಕಬೇಕು. ಸೊ ಹಂಗಾಗಿ ಸರಿ ಫಸ್ಟ್ ಇದು ಹಾಕಬೇಡ ಅಂದ್ಬಿಟ್ಟು ಮೊದಲು ನಾರ್ಮಲ್ ಆಗಿರೋರು ನಾವು ನಮ್ಮದು ಬಟ್ಟೆ ಎಲ್ಲ ಹಾಕ್ತಾಯಿದ್ದೆ, ಆಮೇಲೆ ಬೆಡ್ ಕವರ್ಸು ಸೋಫಾ ಕವರ್ಸ್ ಎಲ್ಲ ಹಾಕೋಣ ಅಂದ್ಬಿಟ್ಟು ಇದನ್ನು ಫಸ್ಟ್ ವಾಷಿಂಗ್ ಮಿಷಿನ್ ಆನ್ ಮಾಡ್ತಾಯಿದ್ದೆ. ಸೊ 2 ಆಗೋಗ್ಬಿಡತ್ತೆ. ಇಲ್ಲ ಹತ್ರ ಬಂದುಬಿಟ್ಟೆ, ಕಲಶ ಮಾಡಬೇಕು, ಇವತ್ತು ಪೂಜೆ ಮಾಡಬೇಕು, ಆಮೇಲೆ ಅಪ್ಪಂಗೆ ಬರೋಷ್ಟೊತ್ತಿಗೆ ಊಟ ಆಗಬೇಕು, ಆಮೇಲೆ ಲಶಿಕನ ಇನ್ ಟೈಮಿಗೆ ಕರ್ಕೊಂಬರ್ಬೇಕು. ಸೊ ಇದೆಲ್ಲ ಯಾವಾಗಲೂ ಮಾಡ್ಕೊಳ್ಳೋಣ ಅನ್ನೋ ಥರ ಇರಲ್ಲ ಕೆಲಸಗಳು, ನಂದಂತ ಎಸ್ಪೆಷಲಿ ಟೈಮಿಗೆ ಆಗೋಗಬೇಕು.
ಆ ಥರದಲ್ಲೇ ಬಂದುಬಿಟ್ಟೆ. ಪ್ರಕುಲ್ ಇದ್ದಾಗಲೇ ಒಂದು ಕಡೆ ತಿಂಡಿ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ಮೊಸಪ್ಪು ಮಾಡಿದೆ, ಎಲ್ಲ ಮಸ್ತು. ಸೊ ಮೊಸಪ್ಪು ಅವನಿದ್ದಾಗಲೇ ಮೇಲ್ಗಡೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಬಂದೆ. ನೋಡಿ ಅಷ್ಟು ವೇಗವಾಗಿ ಬಂದು ನೋಡಿರಿ, ಟೀ ಮಾಡ್ತಿದ್ದೆ, ಗ್ಲಾಸಿಗೆ ಹಾಕ್ಕೊಂಡೆ, ಅದು ಬೌಲ್ ಟಚ್ ಆಯ್ತು ಅಂದ್ಬಿಟ್ಟು ಫುಲ್ಲು ಟೀ ಗ್ಲಾಸಲ್ಲಿ ಇರೋ ಟೂ ಫುಲ್ಲು ಚೆಲ್ಬಿಡ್ತು ಕಬೋರ್ಡ್ ಮೇಲೆ, ಸ್ಲ್ಯಾಬ್ಸ್ ಮೇಲೆ. ಸಾಕಾಗೋಯ್ತು ಕ್ಲೀನ್ ಮಾಡಿ. ಆ ಥರದಲ್ಲಿ ಬಂದೆ ಬೇಗ ಮುಗಿಸೋಣ ಅಂತ. ಈಗ ನೋಡಿದ್ರೆ ಇಲ್ಲೇ ಡಿಲೇ ಆಗೋಯ್ತು 10 ನಿಮಿಷ. ನನ್ನ ಬಟ್ಟೆ ಮೇಲೆ ಕೂಡ ಬಿದ್ದುಬಿಡ್ತು ನೋಡಿ, ವೈಟ್ ಕಲರ್ ಟಾಪು ಎಲ್ಲ ವರ್ಷಕ್ಕೆ ಈಗ ಸಾಕಾಗೋಯ್ತು. ಮತ್ತು ಈಗ ಇಲ್ಲಿ ಸ್ವಲ್ಪ ಮನೆ ಏನೋ ಕಸ ಗುಡಿಸಿ ನೆಲ ಒರೆಸ್ಬೇಕು. ಟೀ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಬೇಗ ಬೇಗ ಬಂದು ಮಾಡಿಕೊಂಡು ಇದು ಒಳ್ಳೆ ಕಜ್ಜಿತಿ ಆಗೋಯ್ತು ನನಗಿದೆಲ್ಲ. ಇದೊಂದು 3-4 ಸಲ ಆದರೂ ಒರೆಸ್ಬೇಕು, ಇಲ್ಲಾಂದರೆ ಒಂಥರ ಅಂಟಂಟು ಥರ ಸ್ಮೆಲ್ಲು ಹಂಗೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್. ಏನಕ್ಕಂದರೆ ನಾನು ಲೇಟ್ ಮಾಡಿಕೊಂಡ್ರೆ ಊಟಕ್ಕೆ ಲೇಟ್ ಆಗುತ್ತೆ, ಮತ್ತು ಲಸಿಕೆನ ಕರ್ಕೊಂಬರೋದು ಲೇಟ್ ಆಗುತ್ತೆ, ಪೂಜೆಗೆ ಲೇಟ್ ಆಗುತ್ತೆ, ಪ್ರತಿಯೊಂದು ಲೇಟ್ ಆಗುತ್ತೆ. ಫುಲ್ಲು ಲಸಿಕಾನ ಕರ್ಕೊಂಡು ಬರೋದು ಬಿಡೋದು ಏನಿಲ್ಲ ಅಂದರೆ ಇದನ್ನೆಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಅದೆಲ್ಲ ಇರುತ್ತಲ್ಲ, ಟೈಮ್ ಪ್ರಕಾರ ಮಾಡ್ಕೊಂಡು ಹೋಗಬೇಕು. ಸೊ ಅವಾಗಿಂದ ಆಗುತ್ತೆ. ಕೆಲವೊಂದು ಸಲ ಈಗ ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಏನಾದರೂ ಮನೇಲಿ ಒಂದು ಪೂಜೆ ಮಾಡಬೇಕು ಅಂದಾಗ ಅರ್ಜೆಂಟಲ್ಲಿ ಹಿಂಗೆ ಆಗೋಗ್ಬಿಡುತ್ತೆ. ಅದು ವೈಟ್ ಟಾಪ್ ಬೇರೆ ಹಾಕಿದ್ನಲ್ಲ, ಫುಲ್ ಟೀ ಎಲ್ಲ ತುದೀಲಿ ಚೆಲ್ಲೋಯ್ತು, ಟಾಪ್ ತುದೀಲಿ. ಆ್ಯಂಡ್ ಬಟ್ಟೆ ಮೇಲೆ ಚೆಲ್ಲಿದ್ರೆ ಏನಾಗಲ್ಲ, ಬಟ್ ಕೆಳಗಡೆಗೆಲ್ಲ ಶೆಲ್ಫು, ಕಬೋರ್ಡ್ಸು, ನೆಲಕ್ಕೆಲ್ಲ ಬಿತ್ತು. ಅದು ಹಾಲಿಂದಲ್ವಾ, ಸಖತ್ ಅಂಟಂಟು ಒಂಥರ ಜಿಡ್ಜಿಡ್ ಥರ ಇರುತ್ತೆ. ಅದು ಏನೇನೋ 4-5 ಸಲ ಒರೆಸಿದ್ರೇ ಹೋಗೋದು, ಇಲ್ಲಾಂದರೆ ಹೋಗೋಲ್ಲ. ಅದು ಅಲ್ಲೇ ಒಂದು ಟೈಮ್ ಕಟ್ಟಾಯಿತು, ಒಂದು 20-25 ಮಿನಿಟ್ಸ್ ಅಲ್ಲೇ ಟೈಮ್ ಕಟ್ಟಾಗೋಯ್ತು ನನಗೆ. ಏನೂ ಮಾಡೋಕ್ಕಾಗಲ್ಲ, ನಿಧಾನವೇ ಪ್ರಧಾನ ಅನ್ನೋ ಥರ ಕೆಲವೊಂದು ಕೆಲಸಗಳು ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕು. ಇನ್ನು ಮನೆಯೆಲ್ಲ ಶುಭ್ರವಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ಇನ್ನು ಪೂಜೆ ಮಾಡಬೇಕು. ಏನಕ್ಕಂದರೆ ನನಗೆ ಲಸಿಕನ್ ಕರ್ಕೊಂಡು ಬರೋದಿರುತ್ತೆ, ಅಷ್ಟರೊಳಗೆ ನಾನೆಲ್ಲ ಮುಗಿಸ್ಕೊಂಡು ಹೋಗಬೇಕು, ಪೂಜೆನೂ ಲೇಟ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಎಲ್ಲ ಬೇಗ ಬೇಗ ಆಗಬೇಕು ಅನ್ನೋದಷ್ಟೇ, ಇನ್ನೇನಿಲ್ಲ. ಇನ್ನು ಹೂವು ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋವು, ಪ್ರತಿಯೊಂದು ದಾಸವಾಳದ ಹೂವನೇ. ಪೀಚ್ ಕಲರ್ ಒಂದು, ವೈಟ್ ಕಲರ್ ಒಂದು, ಪಿಂಕ್ ಕಲರ್ ಒಂದು, ಆಮೇಲೆ ಯೆಲ್ಲೋ ಕಲರು, ಪ್ರತಿಯೊಂದು ನಮ್ಮ ಇದರಲ್ಲೇ ಬಿಟ್ಟಿರೋದು. ಅದರಲ್ಲಿ 2-3ದಂತೂ ಲಸಿಕಂಗೆ ಬಂದಿರೋ ಗಿಫ್ಟ್ಗಳೇ, ಮತ್ತು ಸ್ಕೂಲಿಂದ ಕೊಟ್ಟಿರೋವು ಎಲ್ಲ. ಅದ್ರ ಜೊತೆಗೆ ತುಳಸಿ ಕಟ್ಟೆ ಎಲ್ಲ ಕೊಟ್ಟಿದ್ದರು. ಎಲ್ಲ ಲಸಿಕವೇ ಒಂದು 2-3 ಗಿಡ ಇದೆ. ಇನ್ನು ಕಲಶ ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಈಗ ಹೂವಿನೆಲ್ಲ ಅಲಂಕಾರ ಮಾಡಿದ್ದೀನಿ. ಇನ್ನೊಂದಿಷ್ಟು ಹೂವು ಸಂಜೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ದೀಪ ಹಚ್ಬೇಕಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಸೊ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಪೂಜೆ ಮಾಡೋವಂತಹ ಸಮಯ.
ಕೋತುಲ್ ಕೂತ್ಕೊಳ್ಳಿ ಪಾಪ ಪಾಪ. కోతులు బాగా ತುಂಬ ಜೋರಾಗಿ ಬಂತು, ಸಕ್ಕತ್ತಾಗಿ ಬಂತು. ಒಂದು 10 ನಿಮಿಷ ಏನೋ ಬಂತಷ್ಟೇ, ಬಟ್ ತುಂಬ ಜೋರಾಗಿ ಬಂತು. ಸೊ ಇಲ್ಲೇ ಮನೆ ಹತ್ರನೇ ಚೌಡೇಶ್ವರಿ ದೇವಸ್ಥಾನ ಇದೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಪ್ರತಿ ಆಷಾಢ ಶುಕ್ರವಾರ, ಶ್ರಾವಣ ಶುಕ್ರವಾರನೂ ಮಿಸ್ ಮಾಡ್ದಲ್ಲೇ ಸೊ ನಿಮ್ಮೆ ದೀಪ ಹಚ್ಬಿಟ್ಟು ಬರ್ತೀನಿ. 2, 5, 9 ಈ ಥರ ಎಷ್ಟು ಬೇಕಾದ್ರೂ ಹಚ್ಬೋದು. ಸೊ ಎಲ್ಲನೂ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಪ್ಲೇಟ್ ಮಾಮೂಲಿ ಅಡಿಕೆ ತಟ್ಟೆ ಬರುತ್ತಲ್ಲ, ಸೊ ಆ ಪ್ಲೇಟಲ್ಲೇ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ. ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ನಿಂಬೆಹಣ್ಣು ದೀಪ ಅದನ್ನು ಹಚ್ತೀನಿ, ಹೂವು ಎಲ್ಲ ಇಟ್ಬಿಟ್ಟು. ಸೊ ಸ್ವಲ್ಪ ಕಾಫಿ ಟೀ ಕುಡಿಯೋಣ, ಚೆನ್ನಾಗಿರುತ್ತೆ ಮಳೆಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗೂ ಹಾಲು ಮಾಡಿದ್ದೀನಿ, ಇಲ್ಲಿ ಬಾದಾಮಿ ಹಾಲು ಒಂಚೂರು ತಣ್ಣಗಾಗಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ನಾಳೆ ಬರ್ತಾರೆ ಅಪ್ಪ ಅಮ್ಮ, ನಾಳೆ ಬರ್ತಾರೆ ತಂಗಿ ಮತ್ತು ಅಮ್ಮ. ಬೆಳಗ್ಗೆನೋ ಮಧ್ಯಾಹ್ನಕ್ಕೆ ಬರ್ತಾರೆ ಅಂತ ಅನಿಸುತ್ತೆ. ಸೊ ಸಾಂಬಾರು ಎಲ್ಲ ಇದೆ, ಮೊಸಪ್ಪು, ಸ್ವಲ್ಪ ಚಪಾತಿ ಮಾಡ್ತೀನಿ. ರೈಸ್ ಒಂಚೂರು ಇದೆ, ಅದಕ್ಕೊಂಚೂರು ಚಪಾತಿ ಮಾಡಿದ್ರೆ ಸಾಕು, ಸರಿ ಹೋಗುತ್ತೆ. ಇನ್ನು ಹೂವು ಬೆಳಗ್ಗೆನೇ ತೊಗೊಂಡಿದ್ದೆ, ಸಂಜೆ ಮುಡ್ಕೊಳ್ಳೋಣ ಅಂದ್ಬಿಟ್ಟು. ಏನಕ್ಕಂದರೆ ಬೆಳಗ್ಗೆ ಮುಡ್ಕೊಳ್ಳೋದು ಅಷ್ಟು ಕಷ್ಟ ಇರುತ್ತೆ. ಸರಿ ಸಂಜೆ ದೇವಸ್ಥಾನಕ್ಕೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹೂವು ತೊಗೊಂಡೆ. ಹೂವು ಇಲ್ಲ ಅಂದರೆ ಪೂಜೆ ಮಾಡೋದಕ್ಕೆ ಏನೋ ಒಂಥರ ಅನಿಸುತ್ತೆ. ಇನ್ನು ಆಚೆಗಡೆನೂ ಹೊಸ್ಲಿಗೆಲ್ಲ ಕುಂಕುಮ ಅರಿಶಿನ ಮತ್ತೆ ಇಟ್ಟು ಎಲ್ಲ ಕ್ಲೀನಾಗಿ, ಆಮೇಲೆ ಸ್ವಲ್ಪ ದೀಪನೂ ಹಚ್ತಾ ಇದ್ದೀನಿ. ಆಷಾಢ ಶುಕ್ರವಾರ ಅಲ್ಲ, ತುಂಬ ಒಳ್ಳೆಯದು ಹಚ್ಚಿದಾಗ. ಇನ್ನು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಬಿಟ್ಟು, ಮಳೆ ಎಲ್ಲಿ ಬರುತ್ತೋ ತುಂಬ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೆ, ಬಟ್ ನಿಂತೋಯ್ತು. ಸೊ ಆ ಗ್ಯಾಪಲ್ಲಿ ಮತ್ತೆ ಬರೋ ಥರ ಇತ್ತು. ಸರಿ ಬೇಗ ಹೋಗ್ಬಿಟ್ಟು ಬರೋಣ, ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಸೊ ಹೊರಡಬೇಕು ಇವಾಗ. ಈಗ ಪೂಜೆ ಆಯಿತು, ಈಗ ದೇವಸ್ಥಾನಕ್ಕೆ ಹತ್ರ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬರೋಣ ಅಂತ. ಆಗಲೇ ಮಳೆ ಬರ್ತಾಯಿತ್ತು, ಡೌಟ್ ಇತ್ತು ಮಳೆ ಬಂದರೆ ಹೆಂಗಪ್ಪ ಹೋಗೋದು ಅಂತ. ಬಟ್ ಎಷ್ಟು ಬೇಗ ಮಳೆ ಬಂತು, ಅಷ್ಟು ಬೇಗ ನಿಂತು ಬಿಸಿಲು ಬರ್ತೈತೆ, ಬೇಜಾರಾಗ್ತೈತೆ ಅಷ್ಟು ಬೇಗ ನಿಂತೋಯ್ತು ಅಂತ. ಏನು ಮಾಡೋಕ್ಕಾಗಲ್ಲ, 10 ನಿಮಿಷ ಆದರೂ ಬಂತಲ್ಲ ಅಂತ ಖುಷಿ ಪಡಬೇಕಷ್ಟೇ ಜೋರಾಗಿ. ಸೊ ಈಗ ಹೊರಡಬೇಕು, 6 ಆಗಿದೆ. ತುಂಬ ಜನ ಇರ್ತಾರೆ, ಆಷಾಢ ಶುಕ್ರವಾರ ಅಂದರೆ ತುಂಬ ಜನ ಇರ್ತಾರೆ. 4 ವೀಕ್ಸು ತಪ್ಪದೆ ಮಾಡಬೇಕು ಅಂತ. ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಆ ಥರದ್ದಾದರೆ ಆವಾಗ ಏನಾದರೂ 1 ವೀಕ್ ಮಿಸ್ ಆಗ್ಬೋದು, ಇಲ್ಲ ಆಗ್ದಲೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಪ್ರತಿ ವರ್ಷವೂ ಇದು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ನಾನು, ಅಂದರೆ ಮಿಸ್ ಮಾಡಲ್ಲ ಆಷಾಢ ಮತ್ತು ಶ್ರಾವಣ ಶುಕ್ರವಾರ. ಸೊ ಈಗ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತೀನಿ. ಅದೇನು ಹೇಳಿದ್ರ ಇನ್ನು ತುಂಬ ಜನ ಅಲ್ಲಿ ಮಾಡಿದರು, ಬೆಳಗ್ಗೆನೇ ಬಂದಿದ್ದರು ಕೆಲವರು. ನಾನು ಕರೆಕ್ಟಾಗಿ 6:15 ಹೋಗಿದ್ದೆ. ನಾನು ಹೋದ್ಮೇಲೆ ತುಂಬ ಜನ ಬಂದರು, ಬಟ್ ಬೆಳಗ್ಗೆನೂ ತುಂಬ ಜನ ಇದು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಹೋಗಿದ್ರು. ಸೊ ಅಲ್ಲೇ ಪ್ಲೇಟ್ ಕೊಡ್ತಾರೆ, ಕೆಲವ್ರು ನೆಲದ ಮೇಲೆ ರಂಗೋಲಿ ಹಾಕಿಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಇದು ಅಡಿಕೆ ತಟ್ಟೆ ಎಲ್ಲ ಇತ್ತು, ಅದರಲ್ಲೇ ಸ್ವಲ್ಪ ಅಕ್ಕಿ, ಒಂದು 5 ನಿಂಬೆಹಣ್ಣು ಮತ್ತು ಹೂವು ಎಲ್ಲ ಹಾಕಿ ನಿಂಬೆಹಣ್ಣಿಗೆ ಕುಂಕುಮ ಅರಿಶಿನ ಎಲ್ಲ ಇಟ್ಟು, ತಟ್ಟೆಗೂ ಸ್ವಲ್ಪ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಅಲ್ಲೇ ನಿಂಬೆಹಣ್ಣ ಕುಯ್ಕೊಂಡು ಅದು ನಿಂಬೆಹಣ್ಣು ರಸ ಏನಿದೆ ಅಲ್ಲೇ ಇಟ್ಬಿಟ್ಟು ಬರಬೇಕು, ವಾಪಸ್ ತರೋಂಗಿಲ್ಲ ಅಂತ ಹೇಳ್ತಾರೆ. ಕ್ಲೀನಾಗೆಲ್ಲ ಎಲ್ಲ ಇದು ಹೂವು ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಇದು ಮಾಮೂಲಿ ದೀಪ ಬರುತ್ತಲ್ಲ
ಸೊ ಅದನ್ನು ದೀಪದ ಬತ್ತಿ ಹಚ್ಬಿಟ್ಟು ಮಾಮೂಲಿ ಇದನ್ನು ಆರತಿ ಮಾಡಿಬಿಟ್ಟು ಚೌಡೇಶ್ವರಿ ದೇವಸ್ಥಾನದಲ್ಲಿ, ಆಂಜನೇಯ ದೇವಸ್ಥಾನ ಎರಡೂ ಇದೆ, ಎರಡು ಕಡೆನೂ ಆರತಿ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬರಬೇಕು. ಸೊ ಇಷ್ಟೇ, ಏನಿಲ್ಲ. ಒಂದು ಏನೋ ಗೊತ್ತಿಲ್ಲ, ಅದನ್ನು ಮಾಡಿದ್ರೆ ಏನೋ ಒಂಥರ ಪೂಜೆ ಮಾಡಿದ್ರೆ ದೇವ್ರಿಗೆ ಏನೋ ಒಂದು ನೆಮ್ಮದಿ ಅಂತ ಅನಿಸುತ್ತೆ ನಮಗೆ. ಅದೇ ಒಂದು ಪಾಸಿಟಿವ್ ವೈಬ್ಸ್ ನಮಗೆ ಸಿಗೋದು. ಸೊ ದೇವ್ರನ್ನ ಪೂಜೆ ಮಾಡಿದ ತಕ್ಷಣ ದೇವ್ರು ಏನು ಕೊಡ್ತಾರೆ ಬಿಡ್ತಾರೆ ದೇವ್ರಿಗೆ ಗೊತ್ತಿರುತ್ತೆ, ಇವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಸೊ ಇವೆಲ್ಲ ನಮ್ಮ ನೆಮ್ಮದಿಗೋಸ್ಕರ, ನಮ್ಮ ಪೀಸ್ಫುಲ್ಗೆ ಮಾಡೋವಂಥದ್ದು ಹೇಳಿದ್ನಲ್ಲ. ಸೊ ಇವೆಲ್ಲ ನಮ್ಮ ಟ್ರೆಡಿಷನ್ನು, ಸೊ ಫಾಲೋ ಮಾಡಬೇಕು. ಸೊ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ. ಸೊ ಅರ್ಥ ಇಲ್ದಲೇ ನಮ್ಮ ಪೂರ್ವಜರು ಏನೂ ಮಾಡಿಲ್ಲ ಅಲ್ವಾ. ಸೊ ಹಾಗೆ ಇನ್ನು ಎಲ್ಲ ರೆಡಿ ಮಾಡಿಕೊಂಡೆ, ದೀಪನೂ ಕೂಡ ಹಚ್ಚಿದ್ದಾಯಿತು. ಈಗ ಆರತಿ ಮಾಡಬೇಕು ದೇವ್ರಿಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಂದು 2 days ವ್ಲಾಗ್ ಹೀಗಿತ್ತು, ಪೂಜಾ ಅದೆಲ್ಲ ಹೀಗಿತ್ತು. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್, ಒಂದು ಹೊಸ ನ್ಯೂ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.